ನಮಸ್ತೆ, ನಾನು ಮೇಜರ್ ಡಾಕ್ಟರ್ ಜ್ಞಾನ್ ಪ್ರಕಾಶ್ ಕಾರ್, ಕನ್ಸಲ್ಟೆಂಟ್ ಫಿಸಿಷಿಯನ್, TSS ಹಾಸ್ಪಿಟಲ್. ಈ ವಿಡಿಯೋದಲ್ಲಿ ಫೋಮೋ ಅಂತೇನಿದೆ ಇದೀಗ ಸಮಸ್ಯೆ, FOMO ಫೋಮೋ ಅಂತ ಹೇಳೋದು, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳಿ. ಇದು ಫಸ್ಟ್ ಕಾಯಿನ್ ಆಗಿ 2001 ಬಟ್ಟೆ ಬ್ರ್ಯಾಂಡ್ಸ್ ಶಾಪಿಂಗ್ ಶುರು ಆದಾಗ ಒಂದು ಡಾಕ್ಟರ್ ಡ್ಯಾನ್ ಅಂತ ಕಾಯಿನ್ ಮಾಡಿದ್ರು. ಸೊ ಸೇಲ್ಸ್ ಮಿಸ್ ಆಗೋದು. ಆದ್ರೆ ಈಗ ಇದು ಒಂದು ಸ್ಲ್ಯಾಂಗ್ ಆಗಿ ಬಳಸಲಾಗ್ತಾ ಇದೆ. ಅದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಏನಿದೆ ಒಂದು ಕಾಯಿಲೆ ಅಲ್ಲ, ಈಗ ಸದ್ಯ ಎಲ್ಲೂ ರೆಕಗ್ನೈಸ್ ಆಗಲಿಲ್ಲ. ಬಟ್ ಇದು ಒಂದು ಮುಂದೆ ಬರುವ ದಿನದಲ್ಲಿ ಕಾಯಿಲೆ ಆಗಿ ಚೇಂಜ್ ಆಗೋ ಸಾಧ್ಯತೆ ಇದೆ. ಯಾಕೆಂದ್ರೆ ಈಗ ಜನರಲ್ಲಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಈ ಸೋಷಿಯಲ್ ಮೀಡಿಯಾ ಆಪ್ಸ್ ಏನಿದೆ, ಕನೆಕ್ಷನ್ ಆಪ್ಸ್ ಅಥವಾ ಸೋಷಿಯಲ್ ಮೀಡಿಯಾ ಆಪ್ಸ್ ಅಲ್ಲಿ ಬೇರೆ ಅವ್ರ ಜೀವನದಲ್ಲಿ ನಾವು ಏನ್ ನಡೀತಾ ಇದೆ ಅವ್ರು ಹಾಕೋದು ನೋಡ್ತಾ ಅಥವಾ ಅವ್ರದ್ದು ಬೇರೆ ವಿಡಿಯೋಸ್ ಕ್ಲಿಪ್ಪಿಂಗ್, ಅವ್ರು ಶಾಪಿಂಗ್ ಮಾಡಿದ್ರು ಅಥವಾ ಅವ್ರದ್ದೇನೋ ತಿರುಗಾಟದ ಪಿಕ್ಚರ್ಸ್ ನೋಡ್ತಾ ಇರೋದ್ರಿಂದ ನಮ್ಮ ಜೀವನದಲ್ಲಿ ಆ ತರ ಆಗ್ತಾ ಇಲ್ಲ ಅಂತ ಭಾವನೆ ಹೆಚ್ಚಾಗ್ತಾ ಇದೆ. ಸೊ ಈ ಭಾವನೆ ಹಿನ್ನೆಲೆಯಲ್ಲಿ ನಮ್ಗೆ ಆಂಗ್ಸೈಟಿ, ಡಿಪ್ರೆಷನ್, ಸ್ಟ್ರೆಸ್ ಇರೋ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಬಿಟ್ಟು ನಾವು ಬೇರೆಯವ್ರು ನೋಡ್ತಾ ನಮ್ಮ ದಿನಮಟ್ಟದಲ್ಲಿ ಆಗ್ತಾ ಇರೋ ಸಂತೋಷಗಳನ್ನು ಅಥವಾ ಒಳ್ಳೆ ನೆನಪುಗಳನ್ನು ನಾವು ಮರಿತಾ ಇದ್ದೇವೆ. ಸೊ ಆದ್ರಿಂದ ಈ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಬರ್ತಾ ಇರೋದ್ರಿಂದ ಮನುಷ್ಯರ ಜೀವನದಲ್ಲಿ ಒಂದು ಸುಖ ಅಥವಾ ಸಂತೋಷ ಭಾವನೆ ಅಥವಾ ಅದೆಲ್ಲ ಹೋಗ್ತಾ ಇರೋದ್ರಿಂದ ಈ ಲೈಫ್ ಸ್ಟೈಲ್ ಡಿಸೀಸಸ್ ಹೆಚ್ಚು ಕಾಣ್ತಾ ಬರ್ತಾ ಇದ್ದಾವೆ. ಡಯಾಬಿಟಿಸ್, ಹೈಪರ್ ಟೆನ್ಷನ್, ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್, ಕೊಲೆಸ್ಟ್ರಾಲ್ಸ್ ಇದು ಎಲ್ಲ ಬರ್ತಾ ಇರೋದು. ಸೊ ಆದ್ದರಿಂದ ನಾವು ಅದರಿಂದ ಹೊರಗೆ ಬರ್ಲಿಕ್ಕೆ ಏನೇನು ಪ್ರಯತ್ನ ಮಾಡ್ಬೇಕಂತಂದ್ರೆ ನಾವು ಒಂದು ದಿವಸದಲ್ಲಿ ರಿಸ್ಟ್ರಿಕ್ಟ್ ಮಾಡ್ಬೇಕು. ಈ ಫೇಸ್ಬುಕ್ ಆಗಲಿ ನಾವು ಅಥವಾ ವಾಟ್ಸಪ್ ಅಥವಾ ಟ್ವಿಟರ್ಸ್, ಈ ಬಾಕಿಯವ್ರ ಸ್ಟೇಟಸ್ ಅದು ಇದು ಓಡ್ತಾ ಇರೋದು ಇತ್ತೀಚಿನ ರಿಸರ್ಚ್ ಪ್ರಕಾರ 4 ತಾಸು ನಾವು ಒಂದೊಂದು ದಿವಸದಲ್ಲಿ ಇದಕ್ಕೆ ಮೊಬೈಲ್ ಅಲ್ಲಿ ಅಂದ್ಕೊಂಡಿರೋದು ಅಂತ ಬರ್ತಾ ಇದೆ. ಸೊ ಅದರಿಂದ ಹೊರಗೆ ಬರ್ಬೇಕು. ನಾವು ಅಟ್ಲೀಸ್ಟ್ ಒಂದು ವೀಕಲ್ಲಿ ದಿವಸದಲ್ಲಿ ಅಟ್ಲೀಸ್ಟ್ 2-3 ಅವರ್ಸ್ ಅಥವಾ ವೀಕ್ ನಲ್ಲಿ ಒಂದು 2 ದಿವಸ ನಾವು ಮೊಬೈಲ್ ಬಿಟ್ಟು ನಿಜವಾಗ್ಲಿ ನಮ್ಮ ಫ್ರೆಂಡ್ಸ್ ಗ್ರೂಪ್ಸ್ ಅಥವಾ ನಮ್ಮ ಕ್ಲೋಸ್ ಸರ್ಕಲ್ಸ್ ಅಥವಾ ನಮ್ಮ ಗುರ್ತಿರೋರ ಜೊತೆ ಇಂಟ್ರಾಕ್ಷನ್ ಅಲ್ಲಿ ಹೆಚ್ಚು. ಅದೇ ರೀತಿ ನಾವು ಬೇರೆಯವ್ರ ಜೀವನದ ಬದಲು ನಮ್ಮ ಜೀವನದಲ್ಲಿ ನಾವು ದಿವಸದ ಮಟ್ಟಿಗೂ ಗ್ರಾಟಿಟ್ಯೂಡ್ ಅಥವಾ ಒಂದು ಕೃತಜ್ಞತೆ ಭಾವ ಹೆಚ್ಚಾಗ್ತದೆ. ಆದ್ರಿಂದ ನಮ್ಮದಲ್ಲಿ ಇವತ್ತಿನ ದಿವಸದಲ್ಲಿ ನಾವು ಒಂದು ಅವಲೋಕನ ಮಾಡ್ತಾ 2 ನಿಮಿಷ ಟೈಮ್ ತಗೊಂಡು ನಾವು ಇವತ್ತೇನು ಒಳ್ಳೇದಾಗಿದೆ, ನಮ್ಮಿಂದ ಇವತ್ತು ಬೇರೆಯವ್ರಿಗೆ ಏನು ಒಳ್ಳೆಯಾಗಿದೆ ಅಂತ ಯೋಚನೆ ಮಾಡ್ತೀವಿ. ಸೊ ಅದು ಹೆಚ್ಚು ಮಾಡ್ತಾ ಬರ್ಬೇಕು. ನಮ್ಮ ಜೀವನದಲ್ಲಿ ಆಗ್ತಾ ಇರೋ ಖುಷಿಯನ್ನು ಅಥವಾ ಒಳ್ಳೆ ಕಾಲದನ್ನು ನಮ್ಮ ಫ್ಯಾಮಿಲಿ ಸರ್ಕಲ್ಸ್ ಜೊತೆ, ಫ್ರೆಂಡ್ಸ್, ಮಕ್ಕಳು ಅಥವಾ ಮನೆಯವರು, ತಂದೆ ತಾಯಿ ಎಲ್ಲ ಅವ್ರ ಜೊತೆಗೆ ನಾವು ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಆಮೇಲೆ ಇದ್ರ ಸ್ವಲ್ಪ ಮೆಡಿಟೇಷನ್ ಮಾಡೋದು ಅಥವಾ ಫಿಸಿಕಲ್ ಎಕ್ಸರ್ಸೈಸ್ ಹೆಚ್ಚು ಮಾಡ್ಬೇಕು. ಮಕ್ಕಳಿಗೆ ನಾನು ಈಗ ಇತ್ತೀಚೆಗೆ ನೋಡ್ತೇನೆ, ಆಟ ಆಡ್ತೀಯ, ಹೌದು ಮೊಬೈಲ್ ಆಟ ಅಂತ ಹೇಳ್ತಾರೆ. ಅದು ಅಲ್ಲ, ಹೊರಗಡೆ ಆಟ ಆಡ್ಬೇಕು ಗ್ರೌಂಡ್ಸ್ ಅಲ್ಲಿ, ಅದು ಹೆಚ್ಚು ಆಗ್ತಾ ಹೋಗ್ಬೇಕು. ಸೊ ಈ ರೀತಿ ನಾವು ಚೇಂಜಸ್ ಮಾಡ್ಕೊಳ್ತಾ ಸ್ವಲ್ಪ ಮೊಬೈಲ್ ಇಂದ ಹೊರಗೆ ಬರ್ತಾ ಹೋದ್ರೆ ಮುಂದೆ ಈ ಫೋಮೋ ಕಾಯಿಲೆ ಹಾಕೋದ್ರಿಂದ ತಡಿಲಿಕ್ಕೆ ಆಗ್ತದೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಸೊ ಇದು ಏನಿದೆ, ನಾವು ಈಗ ಸಮಸ್ಯೆಯಿಂದ ಕಾಯಿಲೆಗೆ ಹೋಗೋ ಮೊದಲೇ ನಾವು ಎಚ್ಚರಿಸ್ಕೊಂಡು ಅದ್ರ ನಾವು ಚೇಂಜ್ ಮಾಡ್ತಾ ಬಂದ್ರೆ ಒಳ್ಳೇದು ಹೇಳಲಿಕ್ಕೆ ಬಯಸ್ತೀನಿ. ಧನ್ಯವಾದ.